ನಮ್ಮ ತೋಟದಲ್ಲಿ ಹಂಗೆ ನಡ್ಕೊಂಡು ಹೋದ್ರೆ ಏನೋ ಒಂಥರ ನೆಮ್ಮದಿ. ಮನ್ಸಲ್ಲಿ ಏನೇನೋ ಗೊಂದಲ ಇರುತ್ತೆ, ಚಿಂತೆಗಳು ಇರ್ತವೆ, ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅದು ಕರೆದ ನಾನು ತೋಟದ ಕಡೆ ಬಂದ್ಬಿಡ್ತೀನಿ ಒಬ್ಳೆ, ಇನ್ನೇನು ಮಾಡೋಣ ಅಂತ. ನನ್ನ ಮಗ ಮಾತ್ರ ಬಲು ಚೆನ್ನಾಗಿ ತೋಟಗಳು ಮಾತ್ರ ಬಲು ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ. ನಮ್ಮ ಅಪ್ಪ ಹೆಂಗ ಕಷ್ಟಪಟ್ಟು ಎಲ್ಲ ತೋಟ ಹೊಲ ಗದ್ದೆ ಎಲ್ಲ ಮಾಡೋಯ್ತು, ಅದನ್ನೆಲ್ಲ ನನ್ನ ಮಗ ಮಾತ್ರ ಬಲು ಚೆನ್ನಾಗಿ ನೋಡ್ಕೊಂಡು ಆದಾಯನೂ ತಗೊಳ್ತಿದ್ದಾನೆ. ಕೆಲಸದವ್ರಿಗೆಲ್ಲ ಇಟ್ಕೊಂಡ್ಬಿಟ್ಟು ಬಲು ಚೆನ್ನಾಗಿ ತೋಟ ಮಾತ್ರ ಚೆನ್ನಾಗಿ ನೋಡ್ಕೊಂತಿದ್ದಾನೆ. ಅಯ್ಯಪ್ಪ, ಮಂತಾವಿಂದ ಬೇರೆ ನಡ್ಕೊಂಬಂದೆ ನೋಡ್ರಿ, ಸುಸ್ತಾಗಂಗ ಆಗ್ತೈತಿ. ಒಂದ್ಗಳಿಗೆ ಕೂತ್ಕೊಳ್ಳೋಣ, ಒಂದ್ಗಳಿಗೆ ಕೂತ್ಕೊಂಡು ಸುಧಾರಿಸ್ಕೊಂತೀನಿ. ಇಲ್ಲ ನೆರಳಲ್ಲಿ ಏನೋ ಒಂಥರ ತಂಪಾಗೈತೆ, ಚೆನ್ನಾಗೈತೆ. ನಾನು ಎಲಡ್ಕೆ ತಗೊಂಬರೋದು ಮರ್ತು ಬಿಟ್ಟ ಏನೋ, ಇಲ್ಲ ಎಲಡ್ಕೆ ಹಾಕಂಗ್ ಕೂತ್ಕೊಳ್ತಿದ್ದೆ. ಇರ್ಲಿ ಬಿಡು, ನಮ್ಮ ಹುಡ್ಗ ಇಲ್ಲೇ ಅಕ್ಕಪಕ್ಕ ಎಲ್ಲ ಇರಬೇಕು, ಅವನು ಬರ್ತಾನೆ. ಬಂದಾಗ ಒಂದ್ಗಳಿಗೆ ಮಾತಾಡ್ತೀನಿ. ಇನ್ನೇನು ಮಂತಾವಂತೂ ಅವನ ಜೊತೆ ಅವನ ಕೂಟೆ ಮಾತಾಡಕ್ ಬಿಡಲ್ಲು. ನಮ್ಮ ಸೊಸೆ ಅಯ್ಯ ಅಯ್ಯ ರವ 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 ಅಂತಿರುತ್ತೆ. ನನ್ನ ಜೊತೆನೂ ಚೆನ್ನಾಗಿರಂಗಿಲ್ಲ, ನನ್ನ ಮೊಮ್ಮಕ್ಳ ಜೊತೆನೂ ಚೆನ್ನಾಗಿರಂಗಿಲ್ಲ ನನ್ನ ಹುಡ್ಗ. ಅಲ್ಲೇ ಅವಳಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ. ರವ 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 ಅಂತಿರ್ತಾಳೆ. ಅದಕ್ಕೆ ಏನು ಕಷ್ಟ ಸುಖ ಮಾತಾಡ್ತಿದ್ರು ನನ್ನ ಮಗನ ಜೊತೆ ಇಲ್ಲೇ ತೋಟದಲ್ಲೇ ಮಾತಾಡೋದು. ಯಾಕೆ ಜಯಮ್ಮ ಹಿಂಗ್ ಕುಂತೀಯ ತೋಟದಲ್ಲಿ ಬಂದ್ಬಿಟ್ಟು? ಯಾಕೆ ಒಬ್ಳೆ ಬಂದು ಕುಂತಿದ್ಯಲ್ಲ, ಯಾಕೆ, ಏನ್ ಸಮಾಚಾರ? ಅಲ್ಲ, ದಿನ ಅಲ್ಲದನು ಅಷ್ಟೊಂದು ಲವಲವಿಕೆಯಿಂದ ಇರ್ತಿದ್ದೆ, ಇವತ್ತು ಯಾಕ ಮಕಾನ ಒಂಥರ ಮಾಡ್ಕೊಂಡ್ ಬಂದ್ಬಿಟ್ಟು ತೋಟದ ಮಧ್ಯೆ ಕುಂತ್ಕೊಂಡಿದ್ಯಲ್ಲ? ಯಾಕೆ ಯಾಕೆ ಜಯಮ್ಮ, ಏನಾಯ್ತೆ? ಏನ್ ಯೋಚನೆ ಮಾಡೋದು ಬಾರೆ ಸಾಕಿ. ಇನ್ನೇನು ಯೋಚನೆ ಮಾಡ್ತೀನಿ ಅಂತ ನಿನಗೂ ಗೊತ್ತಿಲ್ವೇನೆ. ಇನ್ನೇನು ನನ್ನ ಮೊಮ್ಮಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕುಂತಿದ್ನಮ್ಮ. ಇನ್ನೇನು ಮಾಡೋಣ ಹೇಳು? ಅವ್ರ ಬಗ್ಗೆನೇ ಅಲ್ವಾ ನಾನು ಯೋಚನೆ ಮಾಡೋದು. ಅವ್ರಿಬ್ರದು ಒಂದ್ ಸ್ವಲ್ಪ ಅವ್ರ ಅಪ್ಪ ಚೆನ್ನಾಗಿ ನೋಡ್ಕೊಳ್ತಾನೆ, ಆದ್ರೆ ಅವ್ರ ಚಿಕ್ಕಮ್ಮ ಇದ್ದಾಳಲ್ಲ, ಬಲು ಹೊಟ್ಟೆ ಕಿಚ್ಚು ಪಡ್ತಿದ್ದಾಳ ಅವ್ರಿಬ್ರು ಮೇಲೂ. ಮೊದ್ಲಂತೂ ಹಂಗಿರಲಿಲ್ಲ, ಇತ್ತೀಚೆಗೆ ಯಾಕ ಅವನು ಕಿರಿಯವಳು ನಮ್ಮ ಹುಡುಗಿ ಇದ್ದಾಳ ನೋಡು, ಅವಳು ಚೆನ್ನಾಗಿ ಓದ್ಕೊಂಡು ಹೆಂಗ ಮುಂದೆ ಆಗ್ಬಿಟ್ಲು. ಚೆನ್ನಾಗಿ ಓದ್ತಾಳೆ, ಪರೀಕ್ಷೆಲೆಲ್ಲ ಪಾಸ್ ಆಗಿ ಜಾಸ್ತಿ ಮಾರ್ಕ್ಸ್ ಎಲ್ಲ ಪಾಠ ಎಲ್ಲ ಚೆನ್ನಾಗಿ ತೆಗ್ದಾಳಂತೆ. ಅವ್ರಪ್ಪ ಹಿಂಗ್ ಕರೆದೆಲ್ಲ ಸ್ಕೂಲ್ ತಾವೆಲ್ಲ ಕಾಲೇಜ್ ತಾವೆಲ್ಲ ಹೇಳಿರಂತೆ. ಬಲು ಚೆನ್ನಾಗಿ ಓದ್ತಿದ್ದಾಳೆ ನಿಮ್ಮ ಮಗಳು ಅಂತ ಶ್ರೀದೇವಿಗೆ. ಹಂಗೆ ಇವನು ಹುಡುಗನು, ಇನ್ನೇನು ನಮ್ಮ ಹುಡುಗ ಇವನು ಹಿರಿಯವನು, ಇವನು ಚೆನ್ನಾಗಿ ಓದ್ಕೊಂಡ್ಬಿಟ್ಟು ಅಲ್ಲೇ ಕೆಲಸ ತಗೊಂಡ, ಅಲ್ಲೇ ಬೆಂಗಳೂರಲ್ಲಿ ಕಂಪ್ನಿಗೆ ಹೋಗ್ತಿದ್ದಾನೆ. ಇಂಜಿನಿಯರ್ ಮುಗಿಸ್ಕೊಂಡ್ಬಿಟ್ಟು ಬೆಂಗಳೂರಲ್ಲಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನೆ ಕಣಂಜಿ. ಒಂದ್ ತಿಂಗಳು ಸಂಬಳನೂ ಕೊಟ್ಟ ಅವ್ರ ಅಪ್ಪಂಗೆ. ಹಂಗಾಗಿ ಅವ್ರ ಅಪ್ಪಂಗೆ ಬಲು ಖುಷಿ ಆಗ್ಬಿಟ್ಟೈತೆ. ಇವಳು ನನ್ನ ಕಿರೆ ಸೊಸೆ ಇದ್ದಾಳಲ್ಲ, ಅದು ತಡೆಯಕ್ ಆಗ್ತಿಲ್ಲ ಅವಳ ಕೈಲಿ. ಏನ್ ಮಾಡೋಣ ಅಂತ ಒಂದು ಗೊತ್ತಾಗ್ತಿಲ್ಲ. ಆ ಹುಡುಗಿ ಕಾಲೇಜಿಗೆ ಎದ್ದಡ್ಕದೇನೆ ಹೋಗ್ತೀನಿ ಅಂತ ಅರ್ಜೆಂಟ್ ಮಾಡ್ಕೊಂಡು ಹೋಗ್ತಾಳೆ, ಅದಕ್ಕೂ ಸಹಿಸಕ್ ಆಗ್ತಿಲ್ಲ ಅವಳ ಕೈಲಿ. ಏನ್ ಮಾಡೋದಂತ ನನಗೆ ಒಂದು ಗೊತ್ತಾಗ್ತಿಲ್ಲ. ಅಲ್ಕಣೆ ಜಯಮ್ಮ, ನಿನ್ ಕಿರಿಯ ಸೊಸೆಗೆ ಮಾತ್ರ ಬಲು ಕೊಬ್ಬ ಐತ್ಕಣೆ ಹೇಳು. ನೀನು ಹಿಂಗ ಹೇಳ್ತಿದ್ದೇನಂತ ನೀನ್ ಬೇಜಾರು ಮಾಡ್ಕೋಬೇಡ ಮಾತ್ರ. ಪಾಪ ನಿನ್ನ ಇವಳು ಮೊಮ್ಮಕ್ಳ ಮೇಲೆ ಮೊಮ್ಮಗನ ಮೇಲೆ ಬಲು ಹೊಟ್ಟೆ ಕಿಚ್ಚು ಪಡ್ತಾಳೆ ಕಣೆ ಹೇಳು. ನನಗೂ ಚೆನ್ನಾಗಿ ಗೊತ್ತೈತೆ. ಅವ್ರು ಇವರು ಹಿಂದ್ ಮುಂದೆ ಎಲ್ಲ ಮಾತಾಡೋದು ನಾನು ಕೇಳಿದ್ದೀನಲ್ಲ. ಪಾಪ ಹುಡುಗ ಹುಡುಗಿ ಶ್ರೀದೇವಿನೂ ಆಗ್ಲಿ, ಅವ್ನು ರಾಜಪ್ಪ ಆಗ್ಲಿ, ಇಬ್ರಾಳನು ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಬಲು ಚೆನ್ನಾಗಿ ನೋಡ್ಕೊಂತಾರೆ. ಆದ್ರೂ ಇವಳಿಗೆ ಸಹಿಸಕ್ಕಾಗಲ್ಲ, ಯಾಕಂದ್ರೆ ಅವ್ರಿಬ್ರು ಮಕ್ಳುಗಳು ಚೆನ್ನಾಗಿ ಓದಲ್ವಲ್ಲ. ಅವನು ನೋಡಿದ್ರೆ ಅವನು ಹುಟ್ಟು ಪುಂಡ್ ನನ್ನ ಮಗ, ಅವನು ಪೋಲಿ ನನ್ನ ಮಗ. ಊರ್ ಹುಡುಗರಿಗೆಲ್ಲ ಹಾಕೊಂಡು ಜೊತೆಗೆ ಹಾಕೊಂಡ್ಬಿಟ್ಟು ಅದೆಂತದ ಬೈಕ್ ತಗೊಂಡ್ ಬಡ 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 ಅಂತ ಜೋರಾಗಿ ಓಡಾಡೋದು, ಪೋಲಿ ತಿರ್ಗಾಡೋದು, ಬರೀ ಇದೇ ಆಯ್ತು. ಅವಳು ಹುಡುಗಿ ಇನ್ನೇನು ಮೊಬೈಲ್ ಇಟ್ಕೊಂಡು ಯಾವಾಗ್ಲೂ ಅದೇನು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ತಾಳಮ್ಮ. ಅದೇನು ಓದಕ್ ಹೋಗ್ತಾಳೋ, ಅದೇನು ಮಾಡಕ್ ಹೋಗ್ತಾಳೋ ಒಂದು ಗೊತ್ತಿಲ್ಲ ನ್ಯಾಯವಾಗಿ. ಅದೇನು ಕಾಲೇಜಿಗೆ ಹೋಗ್ತಾಳೋ, ವಾರಕ್ಕೆ ಒಂದ್ ದಿವಸ ಹೋದ್ರೆ ಇನ್ನೊಂದ್ ದಿವಸ ಹೋಗಲ್ಲ. ನಾವು ಊರವರೆಲ್ಲ ಮಾತಾಡಿದ್ವಿ, ಇನ್ನು ಮುಂದೆ ಎಲ್ಲ ನೋಡ್ತೀವಮ್ಮ. ಅದಕ್ಕೆ ಹೇಳ್ತಿದೀವಿ. ಮತ್ತೆ ಹಿಂಗೆಲ್ಲ ನಿಮ್ಮ ಮೊಮ್ಮಕ್ಳ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇದ್ದಿದ್ದಂಗೆ ಹೇಳ್ತಿದ್ದೀನಿ ನಾನು. ಅಯ್ಯ ಬಿಡೆ ಸಾಕಿ, ಇದ್ದಿದ್ದಂಗೆ ಹೇಳ್ತಿದ್ದೆ ನೀನೇನು ಸುಳ್ಳೇನು ಹೇಳ್ತಿದ್ದೇನೆ? ನೀನ್ ಇವಾಗ ಹೇಳಿಲ್ಲ ಅಂದ್ರು ನೀನು ಅದು ಸತ್ಯ ಇರೋದು ಸುಳ್ಳಾಗುತ್ತೇನೆ ಸಾಕಿ. ಇದ್ದಿದ್ದೆ ಇರೋದೇ ಕರೆಕ್ಟಾಗಿ ಹೇಳ್ತಿದ್ದೆ ಕಣೆ ಹೇಳು. ಅದ್ಯಾಕೆ ಬೇಜಾರು ಮಾಡ್ಕೊಂಡು ನಾನು? ಅಲ್ಕಣೆ ಜಯಮ್ಮ, ನೀನ್ ಏನಾರ ತಿಳ್ಕ, ನನಗೆ ಶ್ರೀದೇವಿ ಮೇಲೆ ನೋಡಿರೆ ಬೋಲು ಹೊಟ್ಟೆ ಉರಿ ಇಟ್ಕೊಂಡು ಹೇಳು. ಪಾಪ ಹುಡುಗಿ ಅವಳ ಚಿಕ್ಕಮ್ಮ ಹೇಳದ್ ಪ್ರತಿಯೊಂದು ಕೆಲಸ ಮಾಡ್ತಾಳೆ, ಗದರಿಸ್ತಾಳೆ. ಅವಳ ಚಿಕ್ಕಮ್ಮ ಬೇಕು ಬೇಕು ಅಂತಾನೆ ಅವಳಿದಾಳಲ್ಲ ಅವಳು ಸವಿತಿ, ಬಲು ಹೊಟ್ಟೆ ಕಿಚ್ಚು ಪಡ್ತಾಳೆ ಆ ಹುಡುಗಿ ಮೇಲೆ. ಆದ್ರೂ ಮನೆ ಕೆಲಸ ಎಲ್ಲ ಮಾಡ್ತಾಳೆ ಆ ಹುಡುಗಿ. ಮನೆ ಕೆಲಸ ಮಾಡ್ತಾಳೆ. ತೋಟಕ್ಕೆ ಬಂದ್ರೆ ಯಾರ ಕೂಲಿದವರು ಬಂದ್ಬಿಟ್ಟು ಊಟ ಎಲ್ಲ ಕೊಟ್ಟು ಬರ್ತಾಳೆ ಪಾಪ. ಬಲು ಒಳ್ಳೆ ಹುಡುಗಿ ಆ ಕಡಮ್ಮ. ಅಷ್ಟೊಂದೆಲ್ಲ ಕಷ್ಟಪಟ್ಟು ಕೆಲಸ ಎಲ್ಲ ಮಾಡಿದ್ರು ಚೆನ್ನಾಗಿ ಓದ್ಕೊಂಡು ಬರ್ಕೊಂಡು ಚೆನ್ನಾಗಿ ಓದ್ತಾಳೆ. ಇವತ್ತು ಬೆಳಿಗ್ಗೆ ಜೋರಾಗಿ ನಡ್ಕೊಂಡು ಹೋಗ್ತಿದ್ಲು ಗೇಟಿನ ಕಡೆ. ನಾನು ಇದು ಯಾರಪ್ಪ ಈ ಹುಡುಗಿ ಹಿಂಗ್ ಓಡೋಗ್ತಿದ್ದಾಳಲ್ಲ ಜೋರಾಗಿ ಅಂತ ನಾನು ನೋಡ್ತೀನಿ. ಶ್ರೀದೇವಿ
ಯಾಕಮ್ಮಣಿ ಹಿಂಗ್ ಓಡೋಗ್ತಿದ್ಯಾ ಅಂತ ಕೇಳಿದಾಗ ಇಲ್ಲಿ ಕಣಜಿ ಒತ್ತಾಗೈತೆ, ಸ್ಪೆಷಲ್ ಕ್ಲಾಸು ಬಸ್ಸು ಮಿಸ್ ಆಗ್ಬಿಡುತ್ತೆ, ಬೇಗ ಹೋಗ್ಬೇಕು ಅಂತ ಅರ್ಜೆಂಟಾಗಿ ಹೋಗ್ತಿದ್ದೀನಿ ಕಣಜಿ ಅಂತ ಹೇಳಿದ್ಲು. ನನಗೂ ಬಲು ಹೊಟ್ಟೆ ಹೊಡೆದೋಯ್ತು ಕಣಮ್ಮ. ಅಲ್ ಕಡೆ ಆ ಹುಡುಗಂಗೆ ನಿಮ್ಮ ಸಾವುಕಾರಿಗೆ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಬೈಕಿಕಲ್ಲಿ ಕಳ್ಸ್ಬರಕ್ ಆಗ್ತಿರಲ್ವಾ? ಆ ಹುಡುಗಿ ಎದ್ದಡ್ಕಲ್ಲಿ ನಿಂಗೆ ಅರ್ಜೆಂಟ್ ಎಲ್ಲ ಹೋಗ್ತಾಳಲ್ಲ ಪಾಪ. ಅಯ್ಯೋ ಹಂಗೆ ಹೇಳ್ದೆ ಕಣೆ ಸಾಕಿ, ಆ ಹುಡುಗಿಗೆ ಹೇಳ್ದೆ. ಪಾಪ ತಿಂಡಿ ಮಾಡ್ಕೊಂಡು ತಿಂಡಿ ತಿನ್ನಲ್ಲ ಕಣಜಿ, ನಾನು ಹೋಗ್ಬೇಕು ಅರ್ಜೆಂಟ್ ಆಗಿ ಅಂತ ಹೋಗ್ತಿದ್ಲು. ಅದಕ್ಕೆ ನಾನು ಹೇಳ್ದೆ, ತಡಿಯಮ್ಮ ನಿಮ್ಮ ಅಪ್ಪ ಹಿಂಗೆ ಫೋನ್ ಮಾಡ್ತೀನಿ, ಬೈಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕಾಲೇಜ್ ಹತ್ರ ಬಿಟ್ಟು ಬರೋದು ನಿಮ್ಮ ಅಪ್ಪಯ್ಯ ಅಂತ ಹೇಳಿದಾಗ, ಅಯ್ಯೋ 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 ಇವಳು ಇದ್ಲಲ್ಲ ಇವಳು ಸವಿತಾ, ಅಯ್ಯೋ ಅಯ್ಯೋ ಹೊಲತ್ತಾವ ತೋಟತಾವೆಲ್ಲ ಕೆಲಸದವ್ರು ಬಂದರೆ ಅಲ್ಲಿ ಕೆಲಸ ಮಾಡಿಸ್ಬೇಕು, ಇವಾಗ ಬೈಕ್ ತಗೊಂಡು ಟೌನಿಗೆಲ್ಲ ಹೋಗಕ್ಕಾಗಲ್ಲ, ಸುಮ್ಕಿರೋ ನೀನು ಹೋಗೋದು ಅವಳು ಹೋಗ್ತಾಳೆ ಅಂತ ನನಗೆ ಗದರಿಸ್ಬಿಟ್ಲ ಕಣಮ್ಮ. ಆ ಹುಡುಗಿ ಇದ್ದಿದ್ದು ನಮ್ಮ ಶ್ರೀದೇವಿ ಮಕ ಒಂಥರ ಸಪ್ಪಗೆ ಮಾಡ್ಕೊಂಡ್ಬಿಟ್ಟು ಅಳರಂಗ್ ಮಕ ಮಾಡ್ಕೊಂಡು ಹೋಗ್ಬಿಟ್ಲು. ಅದೇ ಯೋಚನೆ ಮಾಡ್ಕೊಂಡು ನಾನು ಈ ಕಡೆ ಎದ್ದು ಬಂದ್ಬಿಟ್ಟೆ ತೋಟದ ಕಡೆ. ಏನ್ ಮಾಡೋದಮ್ಮ, ಇವೆಲ್ಲ ನನಗೆ ಸಹಿಸಕ್ಕಾಗಲ್ಲ. ಇವನೊಬ್ಬ ದೊಡ್ಡ ರಾಜಪ್ಪ ದೊಡ್ಡವನು, ಹೆಂಗ ಅವನು ಒಂದು ಕೆಲಸ ತಗೊಂಡು ಅವ್ನ ಜೀವನ ಅವ್ನು ನೋಡ್ಕೊಂತಾನೆ. ಈಗ ಅವನದೇನು ನನಗೇನು ಯೋಚನೆ ಇಲ್ಲ. ಇವಳು ಶ್ರೀದೇವಿನೂ ಹೆಂಗ ಓದ್ಕೊಂಡು ಒಂದು ಗೌರ್ಮೆಂಟ್ ಕೆಲಸನ ಎಂಥದ್ದು ಸಣ್ಣ ಪುಟ್ಟ ಕೆಲಸ ತಗೊಂಡ್ಬಿಟ್ರೆ ಸಾಕು. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಂಗೆ ಆಗ್ಬಿಟ್ರೆ ಸಾಕು ನನಗೆ, ಅದೇ ನೆಮ್ಮದಿ. ಏ ಜಯಮ್ಮ, ಇದೇನೆ ಹಿಂಗೆ ಹೇಳ್ತೀಯ? ಅವ್ರ ಅಪ್ಪನೇ ದೊಡ್ಡ ಸಾವುಕಾರ, ದೊಡ್ಡ ಜಮೀನ್ದಾರ, ಅವ್ರಿಗೆ ಏನ್ ಕಡಿಮೆ ಆಗೈತೆ? ಅವ್ರ ಕೆಲಸ ತಗೊಳ್ಳಿ ಬಿಡ್ಲಿ, ಅವ್ರಿಗೆ ಬೇಕಾದಷ್ಟು ಐತೆ ಕಣ್ ಹೇಳು. ಅದ್ಯಾಕೆ ನೀನು ಕೆಲಸ ಅಲ್ಲೇ ತಗೊಳ್ಬೇಕು, ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕಂತ ಏನಿಲ್ಲ ಅವರಿಗೆ. ಆದ್ರೆ ಏನಂದ್ರೆ ಒಂದ್ ಚಾಲೆಂಜ್ ಮೇಲೆ ಓದಿ ತಗೊಂಡಿದ್ದಾನೆ ಅಷ್ಟೇ, ಬಿಟ್ರೆ ಅವ್ನು ರಾಜಪ್ಪ ಏನ್ ತೋಟದ ಕೆಲಸ ಮಾಡಲ್ಲ ಅಂತಾನೆ ಅವನು. ನಾನೇನ್ ಮೊದ್ಲಿಂದ ನೋಡಿಲ್ಲ ಅಂತ ಕಡಿದ್ರ, ಏನ್ ತೋಟದ ಕೆಲಸ ಮಾಡಲ್ಲ ಅಂತೀಯ? ಹೊಲದ ಕೆಲಸ ಕೂತ್ ತಿಂದ್ರು ಅವನಿಗೆ ಖಾಲಿ ಆಗ್ದಂಗೆ ಇದ್ದು ಆರಾಮಾಗಿ ನೆಮ್ಮದಿಯಾಗಿದ್ದು ತೋಟ ನೋಡ್ಕೊಂಡು ಹೊಲ ಗದ್ದೆ ಆಳು ಕಾಳಿ ಎಲ್ಲ ನೋಡ್ಕೊಂಡು ಹೆಂಗ ಇರ್ಬಹುದು. ಆದ್ರೂ ಒಂದು ಕೆಲಸ ತಗೋಬೇಕಂತ ಅವ್ರ ಚಿಕ್ಕಮ್ಮನ ಚಾಲೆಂಜ್ ಮೇಲೆ ತಗೊಂಡಿದಾನಲ್ಲ, ಅದೇ ಖುಷಿ ನನ್ಗೆ. ಹೇಳು ಬಾರೆ ಸಾಕಮ್ಮ, ಇತ್ಲಾಗ ಎಲ್ಲಿ ಬಂದಿದ್ದೆ? ಬಾ ಕುತ್ಕೋ ಬಾ, ನನಗೂ ಬೇಜಾರಾಗಂಗ ಆಗ್ತೈತೆ. ಒಂದ್ಗಳಿಗೆ ಕುತ್ಕೋ ಬಾರೆ. ಎಲ್ಲಡ್ಕೆ ತಗೊಂಬಂದಿದ್ರೆ ತಗೊಂಬಾರಿ, ಇಲ್ಲಿ ಎಲ್ಲಡ್ಕೆನಾರು ಹಾಕೊಂಡು ಕುತ್ಕೊಳ್ಳೋಣ ಒಂದ್ಗಳಿಗೆ. ಇಲ್ಲಿ ಕಡೆ ಜಯಮ್ಮ, ನಾನು ಎಲ್ಲಡ್ಕೆ ಹಾಕೊಂಬರಿಲ್ಲ. ನಾನು ಮರ್ತೋಗ್ ಬಂದ್ಬಿಟ್ಟೆ. ಈ ಕಡೆ ತೋಟ ಹೋಗ್ತಿದ್ದೀನಿ ತಡಿ, ಆಮೇಕಿಂದ ಬರ್ತೀನಿ. ನಮ್ಮ ಯಪ್ಪ ಹಸ್ಗುಳಿಗೆ ಕಟ್ಟಾಕ್ ಹೋಗೈತೆ, ಒಂದ್ ಸ್ವಲ್ಪ ಹಸ್ಗಳೆಲ್ಲ ನೋಡ್ಕೊಂಡು ಮೇವು ಐತೋ ಇಲ್ವಾ ಅಂತ ಒಂದ್ಸಲಿ ನೋಡ್ಕೊಂಡು ಮೇವ್ ಹಾಕಿ ಈ ಕಡೆಯಿಂದ ಆ ಕಡೆಯಿಂದ ಬರ್ತೀನಿ ಕಣ್. ಹೇಳು ಹಂಗಾರೆ ನೀನು ತೋಟ ಹೋಗ್ತಿದ್ಯೇನಮ್ಮ? ಸರಿ ಕಣ, ಆಯ್ತು, ಹೋಗ್ ಬರವ. ಇದ್ಯಾಕೆ ನಮ್ಮಮ್ಮ ಹಿಂಗೆ ತೋಟ ಬಂದು ಕುಂತೈತಲ್ಲ? ಏನಾಗಿರ್ಬೇಕು? ಸಾಮಾನ್ಯಕ್ಕೆ ಮನೆ ಬಿಟ್ಟು ನಮ್ಮಮ್ಮ ಜಾಸ್ತಿ ಈ ಕಡೆ ಎಲ್ಲ ಬರಲ್ಲ. ಮನ್ಸಿಗೆ ಏನಾದ್ರು ಬೇಜಾರಾದ್ರೆ ನೀನು ಈ ಕಡೆ ಎಲ್ಲ ಬರೋದು ಹಿಂಗೆ. ಹಂಗೆಲ್ಲ ಬರಲ್ಲ. ಇಲ್ಲ ಅಂದರೆ ಏನು ಬೇಜಾರು ಮಾಡಿಸಿದಾರೆ ಇನ್ನೇನು ಅವಳು ಇದ್ದಾಳಲ್ಲ ಅವಳು, ನನ್ನ ಹೆಂಡ್ತಿ, ಅವಳೇ ಇನ್ನೇನೋ ಅಮ್ಮ ಹಿಂಗೆ ಏನೋ ಅಂದಿರ್ತಾಳೆ. ಪಾಪ ನಮ್ಮಮ್ಮಯ್ಯ ಮನಸಲ್ಲೇ ಅಂದ್ಕೊಂಡು ಬಂದು ಕುಂತೈತೆ ಬೇಜಾರು ಮಾಡ್ಕೊಂಡು. ಏನಾದ್ರು ಕೇಳಿದ್ರೆ ಏನಾಯ್ತು ಹೇಳಮ್ಮ, ಏನಾರು ಅಂದ್ಲೇನೋ ಅವಳು ಬೈದ್ಲೇನೋ ಅಂತ ಕೇಳಿದರೆ ಅಮ್ಮಯ್ಯ ಇನ್ನೇನೋ ನಾವು ಗಂಡ ಹೆಂಡ್ತಿ ಇಬ್ಬರಾಳು ಜಗಳ ಆಡ್ತೀವಂತ ಬಾಯ್ ಬಿಡಲ್ಲ. ಏನು ಕಷ್ಟ ಇದ್ರೂ ಏನು ಸಮಸ್ಯೆ ಇದ್ರೂ ಅವಳು ಏನು ಬೈದ್ರೂ ಇನ್ನೇನೋ ಮನಸಲ್ಲೇ ನೊನ್ಕೊಂಡು ಸುಮ್ಮನಾಗುತ್ತೆ ನಮ್ಮಮ್ಮ. ಪಾಪ ಏನು ಮಾಡೋಕ್ಕಾಗಲ್ಲ. ನಾನು ಒಂದೇ ಸಮನೆ ಇವಾಗ ಮಂತವಲ್ಲ ಇರೋಕ್ಕಾಗಲ್ಲ. ಈ ಕಡೆ ತೋಟದ ಕಡೆ ಎಲ್ಲ ನೋಡ್ಕೋಬೇಕು. ಇವತ್ತು ನೋಡಿರಿ, ಇವತ್ತು ಕಾಯೆಲ್ಲ ಕೆಡಿಸ್ತಿದ್ದೀನಿ, ಎಲ್ಲ ನೋಡ್ಕೋಬೇಕು. ಏನು ಮಾಡೋಣ? ನಮ್ಮ ಹುಡುಗಿ ಶ್ರೀದೇವಿ ಒಂದು ಸ್ವಲ್ಪ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗಿ ಅವ್ರ ಅಜ್ಜಿ ತಾವು ಇದ್ಬಿಟ್ರೆ ಆರಾಮಾಗ್ಬಿಡುತ್ತೆ. ಏನಂದ್ರೆ ಇನ್ನೊಂದು ವರ್ಷ ಅಷ್ಟೇ ಅವಳದು, ಇನ್ನೇನು ಎಜುಕೇಷನ್ ಕಂಪ್ಲೀಟ್ ಆಗಿಬಿಟ್ರೆ ಅತ್ಲಾಗಿ ನನಗೆ ಒಂಥರ ಸಮಾಧಾನ. ಇದ್ಯಾಕಮ್ಮ ಹಿಂಗೆ ಕುಂತಿದ್ಯಾ? ಯಾಕಮ್ಮ, ಯಾಕೆ ಬೇಜಾರಲ್ಲಿ ಕುಂತಿರಂಗಿದ್ಯಾ? ಯಾಕೆ ಏನಾಯ್ತಮ್ಮ? ಅವಳೇನಾದರೂ ಅಂದ್ಲ ನಿನಗೆ? ಏನಾದರೂ ಹೇಳಿದ್ರೆ ಹೇಳು. ಏನು ಇರ್ಕೊಂಡು ಬಾರ ಮಗ, ಅವಳು ಇನ್ನೇನು ಕೇಳಕ್ ಹೋಗ್ತಾಳೆ ನನಗೆ. ನಾನು ಯಾಕೆ ಮಾತಾಡ್ಸಕ್ ಹೋಗೋಣ ಅವಳಿಗೆ? ಬಾ. ಪಾಪ ಯಾಕಲ್ಲ ಬೆಳಿಗ್ಗೆ ಸರಿಯಾಗಿ ತಿಂಡಿ ತಿಂದಿಲ್ವಂತೆ? ನೀನು ಯಾಕಲ್ಲ ಪಾಪ, ನೀನು ಆರೋಗ್ಯದ ಕಡೆ ಗಮನ ಕೊಡಬೇಕು ನೋಡು. ಬರೀ ತೋಟ ಹೊಲ ಗದ್ದೆ ಅಂದ್ಕೊಂಡು ಇದು ಮಾಡಬೇಡ, ಒಂದು ಸ್ವಲ್ಪ ಆರೋಗ್ಯದ ಕಡೆನೂ ಗಮನ ಕೊಡ್ಬೇಕಣಪ್ಪ. ಏನು ಇಲ್ಕಣಿ ಹೇಳಮ್ಮ. ಬೆಳಿಗ್ಗೆ ಬೇರೆ ಈ ಕಡೆ ತೋಟತ್ತವ ಎಲ್ಲ ಕೆಲಸದವರೆಲ್ಲ ಬಂದ್ರಲ್ಲ, ಎದ್ದಡ್ಕಲ್ದೇನೆ ಹಿಂಗೆ ಬಂದೆ. ಮತ್ತಿನ್ನೇನು ನಮ್ಮ ಸಮಾಚಾರ? ಯಾಕೆ ಹಿಂಗೆ ಬಂದ್ಬಿಟ್ಟೆ ತೋಟತ್ತವ? ಅಲ್ಕಣಮ್ಮ, ಏನಾರು ವಿಷಯ ಏನಾರು ಹೇಳದಿದ್ರೆ ಹೇಳಮ್ಮ. ಹಿಂಗೆಲ್ಲ ನೀನು ಸಾಮಾನ್ಯಕ್ಕೆ ತೋಟದ ಕಡೆ ಎಲ್ಲ ಬರಲ್ಲ, ಏನಿದ್ರೆ ಹೇಳು. ಹಂಗೇನಾದ್ರು ತೊಂದರೆ ಏನಾರು ಆಗಿದ್ರೆ ಅದೇನು ಸಮಸ್ಯೆ ಅಂತ? ಸಮಸ್ಯೆ ಏನು ಇಲ್ಕಣ ಮಗ, ಏನಂದ್ರೆ ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ನನಗೆ ರಾಜು ನೋಡಂಗೆ ಆಗೈತೆ ಕಣ್ಣ ಪಾಪ. ಅಲ್ಲೇ ಹೋಗಿ ಅವನು ಕೆಲ್ಸಕ್ಕೆ ಸೇರ್ಕೊಂಡಲ್ಲೇ 3 ತಿಂಗಳ ಹತ್ರ ಆಗೋಯ್ತು. ಈ ಕಡೆ ಊರ್ ಕಡೆ ಬಂದಿಲ್ಲ ಏನಿಲ್ಲ, ಹಂಗಾಗಿ ನನಗೆ ನೋಡಂಗೆ ಆಗೈತೆ ಕಣ್ಣ ಪಾಪ, ಮಾತಾಡ್ಸಂಗೆ ಆಗೈತೆ. ಒಂದು ಸ್ವಲ್ಪ ನಾಳೆ ನಾಡ್ದು ಕರಿತೀನಪ್ಪ, ಊರ್ ಕಡೆ ಬಂದೋಗ್ಲಿ. ಅಲ್ಕಣಮ್ಮ, ಫೋನಲ್ಲಿ ಒಂದೊಂದು 2-3 ದಿವ್ಸಕ್ಕೆ ಒಂದೊಂದ್ಸಲಿ ಮಾತಾಡ್ತೀಯಲ್ಲಮ್ಮ, ಇನ್ನೇನು? ಸರಿ ಕಣ, ಆಯ್ತು ಹೇಳಮ್ಮ, ಫೋನ್ ಮಾಡಿ ಕರಿತೀನಿ, ಅದಕ್ಕೇನಂತೆ.
ಅಲ್ಕಣಮ್ಮ ನಾನೇನೋ ಕರಿಯೋದೇನೋ ಕರಿತೀನಿ ಅಲ್ಲೇ ಒಂದು ತಿಂಗಳು ಮುಂಚೆನೇನೋ ಕರೆದಿದ್ದೆ ಅವನಿಗೆ. ಊರ ಕಡೆ ಬಾರ್ ಮಗ ಅಂತ. ಅವನು ಯಾಕೆ ಅವನು ಮನಸ್ಸೇ ಮಾಡ್ತಿಲ್ಲ ಕಣಮ್ಮ. ವರ್ಕ್ಗಳಿದಾವೆ, ಅದೈತೆ ಇದೈತೆ ಕಣಪ್ಪ, ಜಾಸ್ತಿ ರಜೆ ತಗೊಳಂಗಿಲ್ಲ, ಹೊಸ್ದಾಗಿ ಬೇರೆ ನಾನು ಸೇರ್ಕೊಂಡಿರೋದು, ಜಾಯ್ನ್ ಆಗಿರೋದು, ಹಂಗೆ ಹಿಂಗೆ ಅಂತ ಹೇಳ್ದ. ಅದಕ್ಕೆ ಅವನಿಗೆ ಪಾಪ ಅವನು ವರ್ಕಲ್ಲಿ ಅವ್ನು ಬ್ಯುಸಿ ಇರ್ತಾನೆ, ಅಲ್ಲೇ ದೊಡ್ಡವನಾದ ಅವನು, ಅವನಿಗೆಲ್ಲದನ್ನು ತಿಳಿಯುತ್ತೆ ಕಣಮ್ಮ ಅವನಿಗೆ. ಹಂಗಾಗಿ ನಾನು ಏನು ಹೇಳೋಕ್ಕೂ ಆಗಲ್ಲ. ಸರಿ ಕಣ, ಆಯ್ತು ಹೇಳಮ್ಮ. ಆದಷ್ಟು ನಾನು ನನ್ನ ಮಾತು ಕೇಳೋದಕ್ಕಿಂತ ನಿನ್ನ ಮಾತೆ ಅವ್ನು ಜಾಸ್ತಿ ಕೇಳೋದು. ನಾನು ಹೇಳ್ತೀನಿ, ನೀನು ಒಂದು ಮಾತು ಹೇಳು, ಫೋನ್ ಮಾಡಿ ಕೊಡ್ತೀನಿ. ಬರಲಿ. ಅಲ್ಕಣಮ್ಮ, ಶ್ರೀದೇವಿ ಕಾಲೇಜಿಗೆ ಹೋದ್ಲಾ? ಇವತ್ತು ಏನು ಅರ್ಜೆಂಟಾಗಿ ಓದ್ಲಾ ಏನಮ್ಮ ಅವಳು? ತಿಂಡಿ ತಿನ್ಕೊಂಡು ಓದ್ಲೋ ಏನೋ? ತಿಂಡಿ ತಿಂದಂಗೆ ಹಂಗೆ ಓದ್ಲಾ? ಅಯ್ಯ ಮಗ, ಏನಾಯ್ತಂದ್ರೆ ಇವತ್ತು ಒಂದು ಸ್ವಲ್ಪ ಅವಳಿಗೆ ತಡವಾಗಿ ಎದ್ದೇಳ್ಬಿಟ್ಲು ಇವತ್ತು. ತಡವಾಗಿ ಎದ್ದು ಲೇಟ್ ಆಗಿಬಿಟ್ಟೈತೆ. ಪ್ರೆಷರ್ ಕ್ಲಾಸಿಗೆ ಹೋಗ್ಬೇಕು ಕಣಜಿ, ಅದೆಂಥದ್ದು ಪ್ರೆಷರ್ ಕ್ಲಾಸಿಗೆ ಹೋಗ್ಬೇಕು ಅಂತ ನಾನು ತಿಂಡಿ ತಿನ್ಕೊಂಡು ಹೋಗ್ ಮಗ ಮಗ ಅಂತ ಹೇಳಿರೋನು ತಿಂಡಿ ತಿನ್ಲಿಲ್ಲ. ತಿಂಡಿ ತಿಂದಂಗೆ ಅದೇ ಇನ್ನೊಂದಿಟ್ಟು ಬಾಕ್ಸಲ್ಲಿ ಜಾಸ್ತಿ ಅನ್ನಂಗೆ ಹಾಕಿಸ್ಕೊಂಡು ಅಲ್ಲೇ ಬಸ್ಸು ಲೇಟ್ ಆಗುತ್ತೆ ಕಣಜಿ ಅಂತ ಹೋಗೇ ಬಿಟ್ಲು. ಕಣಿ ಹೇಳಮ್ಮ, ಪಾಪ ಭಾಳ ಕಷ್ಟ ಬೀಳ್ತಿದ್ದಾಳೆ. ನಾನು ಏನು ನೋಡಲ್ವಾ, ರಾತ್ರಿ ಟೈಮು ಒಂದು 12-1 ಗಂಟೆವರೆಗೂ ಓದ್ಕೊಳ್ತಿದ್ದಾಳೆ. ಹಂಗಾಗಿ ಬೆಳಗಿನ ಜಾವ ಒಂದು ಸ್ವಲ್ಪ ಎದಳೋದು ತಡ ಮಾಡ್ತಿದ್ದಾಳೆ. ಬೆಳಗ್ಗೆ ಆದ್ರೂ ಬೇಗ ಹೇಳ್ತಾಳೆ. ಕಷ್ಟ ಏನೋ ಬೀಳ್ತಿದ್ದಾಳೆ. ಅದಕ್ಕೆ ತಿಂಡಿ ತಿಂದಂಗೆ ಓಡೋಗೋದು ಇವೆಲ್ಲ ಬೇಡ ಅಂತಾನೆ ನೋಡಿ ಚೆನ್ನಾಗಿರೋ ಒಂದು ಸ್ಕೂಟಿ ಕೊಡಿಸ್ಬಿಡೋಣ ಅಂತ ಕಣಮ್ಮ ಅವಳಿಗೆ. ಸ್ಕೂಟಿ ಕಲಿಯೋಕ್ಕೆ ಡ್ರೈವಿಂಗ್ ಸ್ಕೂಲಿಗೆ ಎಲ್ಲರೂ ಕಳ್ಸೋಣ, ಇಲ್ಲ ಅಂದರೆ ನಾನೇ ಇಲ್ಲಿ ಕಲಿಸ್ತೀನಿ ಕಣಿ ಹೇಳು. ದಿನಾಲೂ ನಮ್ದು ಇನ್ನೊಂದು ಸ್ಕೂಟಿ ಆಯ್ತಲ್ಲ, ಈ ಕಡೆ ತೋಟದ ದಾರಿಲಿ ಕಲ್ಸಿದ್ರೆ ಆಗುತ್ತತ್ಲಾಗಿ. ಅಲ್ಕಣ ಮಗ, ನೀನೇನೋ ಕೊಡಿಸ್ತೀಯ? ನೀನ್ ಹೆಂಡತಿ ಸುಮ್ಮನೆ ಇರ್ಬೇಕಲ್ಲಪ್ಪ. ಮೊದಲೇ ಆ ಹುಡುಗಿ ಮೇಲೆ ಕೋಪ ಅಂದ್ರೆ ಕೋಪ, ಉರ 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 ಅಂತಿರ್ತಾಳೆ. ಆ ಹುಡುಗಿಗೆ ನೀನು ಚೆನ್ನಾಗಿ ನೋಡ್ಕೊಂಡ್ರೆ, ಚೆನ್ನಾಗಿ ಮಾತಾಡಿಸಿದ್ರೆ ಆಯ್ತು, ಅವಳಿಗೆ ತಡೆಯೋಕ್ಕಾಗಲ್ಲ. ಅಂಥದ್ರಲ್ಲಿ ನೀನು ಅವಳಿಗೆ ಸ್ಕೂಟಿ ಕೊಡಿಸ್ಬಿಟ್ರೆ ಸರಿ ಆಗುತ್ತಾ? ಪಾಪ ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ನನಗೆ ಇಬ್ರಾಳುನು ಅವಳ ಆಶಾನು ಮೊಮ್ಮಗಳು, ಇವಳು ಮೊಮ್ಮಗಳೇ. ಇಬ್ರಾಳ್ಗೂ ಕೊಡಿಸ್ತೀಯ, ಇಬ್ರಾಳ್ಗೂ ಕೊಡಿಸ್ಬಿಡಪ್ಪ. ಸುಮ್ಕೆ ಯಾಕೆ? ನೀನು ಹೆಂಡತಿ ಇದ್ದಾಳೆ ನೋಡು, ಬಲು ಕೋಪ ಮಾಡ್ಕೊಳ್ತಾಳೆ. ಮತ್ತೆ ಸುಮ್ಕೆ ಆ ಚಿಕ್ಕ ಹುಡುಗಿ ಮೇಲೆ, ಶ್ರೀದೇವಿ ಮೇಲೆ ಸುಮ್ಮನೆ ರೇಗಾಡ್ತಿರ್ತಾಳೆ. ಹಂಗೆ ಹಿಂಗೆ ಮಾತಾಡೋದವೆಲ್ಲ ನನಗೆ ಕೇಳಿಸ್ಕೊಂಡಿರಕ್ಕಾಗಲ್ಲ ಕಣಪ್ಪ, ಕಣ್ಮುಂದೆ ನೋಡೋಕ್ಕಾಗಲ್ಲ. ಅಲ್ಕಣಮ್ಮ, ಅವಳು ಏನು ಓದ್ತಿದ್ದಾಳಂತ ಅವಳಿಗೆ ಕೊಡ್ಸೋಣಂತ ಅವಳು ಆಶಿಂಗೆ ನಾನು. ಬರೀ ಅವ್ರ ಅಮ್ಮನ ಜೊತೆ ಇದ್ದು ಅವ್ರ ಅಮ್ಮನ ಬುದ್ಧಿನೇ ಕಲಿತಿದ್ದಾಳೆ. ಬರೀ ಹೊಟ್ಟೆ ಕಿಚ್ಚು ಬುದ್ಧಿ. 2-3 ಸಬ್ಜೆಕ್ಟು ಫೇಲ್ ಆಗಿದ್ದಾಳೆ. ಮಾತೆತ್ತಿರ ಮೊಬೈಲ್ ಇಟ್ಕೊಳ್ತಾಳೆ. ಅದೇನು ಮಾಡ್ತಾಳೋ ಏನೋ, ಓದ್ತಾಳೋ ಬರಿತಾಳೋ ಒಂದೂ ಗೊತ್ತಿಲ್ಲ. ಮೊನ್ನೆ ಕಾಲೇಜ್ ತಾವು ಹೋಗಿದ್ದೆ, ಜಾಸ್ತಿ ಕಾಲೇಜಿಗೂ ಹೋಗಲ್ವಂತೆ, ತಡ ಮಾಡ್ಕೊಂಡು ಹೋಗ್ತಾಳಂತೆ, ಪೀರಿಯಡ್ ಎಲ್ಲ ತಪ್ಪಿಸ್ಕೊಳ್ತಾಳಂತೆ, ಓದಲ್ಲ ಬರೆಯಲ್ಲ. ಏನು ಪ್ರಯೋಜನ ಇಲ್ದಿದ್ದಕ್ಕೆ ಅವಳಿಗೆ ಸ್ಕೂಟಿ ಎಲ್ಲ ಏನೋ ಕಮ್ಮ ಕೊಡ್ಸೋಣ, ನೀನೇ ಹೇಳು. ಇವು ಹುಡುಗಿ ಅಂದರೆ ಅವಳಿಗೆ ಪ್ರಯೋಜನ ಐತೆ. ಬೆಳಿಗ್ಗೆ ಪಾಪ ಎದ್ದಡ್ಕಲ್ದೇ ಬೇಗ ಹೋಗ್ಬೇಕು, ಬಸ್ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಚೆನ್ನಾಗಿರೋದೊಂದು ಎಲೆಕ್ಟ್ರಿಕ್ ಸ್ಕೂಟಿ ಕೊಡಿಸಿರೆ ಸಂಜೆ ಕಡೆಯಿಂದಾನು ಬೇರೆ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಬರೋದು ಅವಳಿಗೆ ತಡ ಆಗುತ್ತೆ. ದಿನವಾಲು ನಾನೇ ಬಿಟ್ಟು ಬರೋಕ್ಕಾಗಲ್ಲ ನೋಡಿ. ಇವತ್ತು ನಾನು ಬಿಟ್ಟು ಬರೋಕ್ಕಾಗಲಿಲ್ಲ ಬೈಕಲ್ಲಿ, ಹಂಗಾಗಿ ಪಾಪ ಬಸ್ಸಿಗೆ ಹೋಗಿದ್ದಾಳೆ ಅರ್ಜೆಂಟಾಗಿ. ಅವಳೇನು ಪಾಪ ನನಗೆ ಕಷ್ಟ ಆಯ್ತು ಕಣಪ್ಪ ಹಂಗೆ ಹಿಂಗೆ ಅಂತ ಏನು ಹೇಳ್ಕೊಳ್ಳಲ್ಲ. ಅದಕ್ಕೆ ಅತ್ಲಾಗಿ ಕೊಡಿಸ್ಬಿಟ್ರೆ ಅವಳು ಪಾಡಿಗೆ ಅವಳು ಕಾಲೇಜಿಗೆ ಆರಾಮಾಗಿ ಹೋಗಿ ಆರಾಮಾಗಿ ಬರ್ತಾಳೆ ಅಂತ ನಂದು. ಅದಕ್ಕೋಸ್ಕರ ಸುಮ್ಮನಿರಮ್ಮ ನೀನು. ಅವಳೇನಾರ ಮಾಡ್ಕೊಳ್ಳಿ, ನಾನು ಅವಳಿಗೆ ಅವಳ ಆಶೆಂಗೆ ಕೊಡ್ಸೋಕೆ ಹೋಗಲ್ಲ. ನಾನು ಕೊಡ್ಸೋದೇ ನಮ್ಮ ಹುಡುಗಿ ಶ್ರೀದೇವಿಗೆ. ಸುಮ್ಕಿರು ನೀನು. ಕಷ್ಟ ಬೀಳ್ತಿದ್ದಾಳೆ ಪಾಪ ಅವಳಿಗೆ, ಯಾರು ಚೆನ್ನಾಗಿ ಓದ್ತಾರೋ ಅವ್ರಿಗೆ ಕೊಡ್ಸೋಣ. ಅವಳಿಗೂ ಒಂದ್ರಿಟ್ಟು ಅರಾಸಾಗಲಿ, ಬುದ್ಧಿ ಕಲೀಲಿ ಅವಳು. ನಮ್ಮ ಅಕ್ಕ ಶ್ರೀದೇವಿ ಅಕ್ಕ ಚೆನ್ನಾಗಿ ಓದ್ತಿದ್ದಾಳೆ, ಹಂಗಾಗಿ ನಮ್ಮ ಅಪ್ಪಯ್ಯ ಸ್ಕೂಟಿ ಕೊಡಿಸ್ತು. ನಾನು ಚೆನ್ನಾಗಿ ಓದಿಲ್ಲ, ಸಬ್ಜೆಕ್ಟ್ ಎಲ್ಲ ಕಳ್ಕೊಂಡು ಮಾತೆತ್ತಿರ ಬರೀ ಮೊಬೈಲ್ ಇಟ್ಕೊಳ್ತೀನಿ. ಅದಕ್ಕೋಸ್ಕರ ನಮ್ಮ ಅಪ್ಪಯ್ಯ ಕೋಪ ಮಾಡ್ಕೊಂಡು ಕೊಡಿಸಿಲ್ಲ ಅಂತ ಬುದ್ಧಿ ಕಲೀಲಿ, ಸುಮ್ಮನಿರಮ್ಮ. ನಾನು ಎಷ್ಟು ದಿವಸ ಅಂತ ನೋಡೋದು ಅವ್ರು ಅವತಾರಗಳ್ನ. ಅಲ್ಲ ಕಣಮ್ಮ, ಕರೆಕ್ಟಾಗಿ ಹೇಳಮ್ಮ, ದಿಟವಾಗಿ ಹೇಳು ನೀನು. ನನಗೆ ಯಾಕೆ ಅನುಮಾನ ಬರ್ತೈತೆ, ನೀನು ಮಾತಾಡ್ತಿರೋ ನೋಡಿರೇನೆ ನನಗೆ ಅನಿಸ್ತೈತೆ ಅವಳೇನೋ ಮಾತಾಡಿರ್ತಾಳೆ, ಇಲ್ಲ ಶ್ರೀದೇವಿಗೆ ಏನೋ ಅಂದಿರ್ತಾಳೆ. ಯಾಕೆ, ಏನಾಯ್ತು ಹೇಳಮ್ಮ, ಏನು ಸಮಸ್ಯೆ? ಮಗ, ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ಏನು ಸಮಸ್ಯೆ ಏನಿಲ್ಲ ಕಣಪ್ಪ. ಆದ್ರೆ ನೀನು ತಿರ್ಗಾ ಹೋಗ್ಬಿಟ್ಟು ಅವಳು ಸವಿತಂಗೆ ಬೈಯಬಾರ್ದು. ಇವಾಗಲೇ ಹೇಳ್ತಿದ್ದೀನಿ ನಿನಗೆ. ಇವಾಗ ನನಗೆ ನಿನ್ನ ಮುಂದೆ ನನಗೆ ಸುಳ್ಳು ಹೇಳೋದಕ್ಕೂ ಆಗಲ್ಲ. ಏನಂದ್ರೆ ಅದೇ ತಡ ಆಗಿತ್ತಲ್ಲ ಇವತ್ತು, ಅಪ್ಪ ಹಿಂಗೆ ಫೋನ್ ಮಾಡ್ತೀನಿ ತಡಿಯಮ್ಮ, ಅಪ್ಪ ಹಿಂಗೆ ಫೋನ್ ಮಾಡಿ ಕರಿ, ಬೈಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಬರುತ್ತೆ ಅಂತ ಹೇಳಿದೆ ನಾನು. ಅದಕ್ಕಿದ್ದವಳು ಇವಳು ಸವಿತಮ್ಮ ಇದ್ದವಳು ಏನು ಬೇಡ ಕಣತೈ, ಬೈಕು ಗೀಕು ಎಂಥದ್ದು ಬೇಡ, ಅವಳು ತಿಟ್ಟಿಗೆ ಅವಳು ಬಸ್ಸಿಗೆ ಹೋಗ್ತಾಳೆ. ಸುಮ್ಮನಿರಿ, ತೋಟದ ತವ ಕೆಲಸದವ್ರಿಗೆಲ್ಲ ಇವತ್ತು ಕರೆದಾರೆ, ಹೋಗಿ ಅಲ್ಲಿ ಕೆಲಸದವ್ರಿಗೆಲ್ಲ ನೋಡ್ಕೊಂಡಲೆ ಬೈಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಬರೋಕ್ಕಾಗುತ್ತಾ ಹಂಗೆ ಹಿಂಗೆ ಅಂತ ಹೆಂಗೆ ಬೇಕಂಗೆ ಬೈದ್ಬಿಟ್ಲು. ಅದಕ್ಕೆ ಈ ಹುಡುಗಿ ಶ್ರೀದೇವಿಗೆ ಮನಸ್ಸಿಗೆ ಏನೋ ಒಂಥರ ಹಳೆರಂಗೆ ಮಕ ಮಾಡ್ಕೊಂಡತ್ಲಾಗಿ ತಲೆ ಬಗ್ಗಿಸ್ಕೊಂಡು ಹೋಗ್ಬಿಟ್ಲು. ತಿಂಡಿ ತಿನ್ಲಿಲ್ಲ ಏನಿಲ್ಲ, ಅದೇ ಒಂಥರ ಮನಸ್ಸಲ್ಲಿ ಹಂಗೆ ಏನೋ ಒಂಥರ ಕಾಡತ್ಕೊಂಡ್ಲ ಪಾಪ. ಹೇಳ್ಕೊಳಕ್ಕಾಗಲ್ಲ, ಏನು ಮಾಡೋಣ ಹೇಳು ಪಾಪ.
ಅವಳಿಗೂ ಎತ್ತ ತಾಯಿ ಇದ್ದಿದ್ರೆ ಹಿಂಗೆ ಕಳ್ಸವಳ. ನಮಗೆ ಏನೋ ಒಂಥರ ನನಗೂ ಮನ್ಸಿಗೆ ಬೇಜಾರಾಯ್ತು. ನಾನು ಇರೋವರೆಗೂ ಹೆಂಗ ಕಾಲ ಕಳೀತಿದ್ದಾಳೆ, ಆಮೇಲೆ ಏನು ಮಾಡ್ತಾಳೋ ಏನೋ, ನನಗೆ ಅದೇ ಚಿಂತೆ ಕಣಮಗ. ಏನು ಮಾಡೋಣ, ಬಲು ಬೇಜಾರಾಗೋಯ್ತು ಕಣಮಗ. ಕಣಮ್ಮ, ನನಗೆ ಗೊತ್ತಿತ್ತು ಇಂಥ ಅವತಾರಗಳು ಅವಳು ಮಾಡ್ತಾಳಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನನಗೆ ಗೊತ್ತಿಲ್ವ ಅವಳು ಕೆಟ್ಟ ಬುದ್ಧಿ ಏನಂತ. ನನಗೆ ಬರುತ್ತಂದ್ರೆ ಕೋಪ ಅವಳ ಮೇಲೆ. ಏನು ಮಾಡ್ತೀಯ? ನಾನು ಎಷ್ಟು ದಿವಸ ಬಡ್ಕೊಂಡಿದ್ದೀನಿ. ಆ ಮಗಳು ಬೇರೆ ಅಲ್ಲ ಕಣೆ, ಈ ಮಗಳು ಬೇರೆ ಅಲ್ಲ, ಇಬ್ಬರಾಳ್ಗೂ ಚೆನ್ನಾಗಿ ನೋಡ್ಕಳೆ. ನಿನಗೇನೇ ಕಡಿಮೆ ಮಾಡಿದ್ದೇನೆ ಅಂತ ಹೇಳ್ತೀನಿ. ಅಷ್ಟು ಹೊಟ್ಟೆ ಕಿಚ್ಚು. ಆ ಮಗ ಏನು ಮಾಡ್ತಾಳೆ ಅವಳಿಗೆ ಇವತ್ತಿನವರೆಗೂ. ಅವಳ ಆಶಾನು ತಿರುಗಿ ಬೈತಾಳೆ ಅವ್ರ ಅಮ್ಮಂಗೆ. ಈ ಹುಡುಗಿ ಶ್ರೀದೇವಿ ಇವತ್ತಿನವರೆಗೂ ಏನಾದರೂ ಒಂದೇ ಒಂದು ಮಾತು ತಿರುಗಿಸಿ ಹೇಳಿದಾಳ? ಆದ್ರೂ ಅವಳಿಗೆ ಆ ಹುಡುಗಿ ಮೇಲೆ ಅದೇನು ಹೊಟ್ಟೆ ಕಿಚ್ಚಾಯ್ತೋ ಏನೋ ಭಗವಂತ. ನಿನ್ನ ಮಕ ನೋಡ್ಕೊಂಡು ನಾನು ಸುಮ್ಮನಿದ್ದೀನಿ ಕಣಮ್ಮ ಇಷ್ಟು ದಿವಸ. ನನಗೆ 4 ಜನ 4 ಥರ ಮಾತಾಡ್ತಾರೆ. ಊರು ಸಾವುಕಾರರು ಅವಳ ಹೆಂಡ್ತಿಗೆ ಬೈತಾರೆ, ಹೆಂಗೆ ಬೇಕಂಗೆ ಮಾತಾಡ್ತಾರ ಅನ್ನೋ ಒಂದು ಇದಕ್ಕೋಸ್ಕರ ಆಡ್ಕೊಳ್ತಾರಲ್ಲ ಅಂತ ನಾನು ಇಷ್ಟು ದಿವಸ ಸಮಾಧಾನದಿಂದ ಇದೀನಿ ಕಣಮ್ಮ. ನಾನು ನೋಡೋವರೆಗೆ ನೋಡ್ತೀನಿ. ಯಾಕೆ ಅವಳದ್ದು ಅತಿ ಆಗ್ತಾ ಬರ್ತೈತೆ ದಿನ ಬಿಟ್ಟು ದಿನ. ಇನ್ನೂ ಅತಿನೇ ಮಾಡ್ತಿದ್ದಾಳು ವಿನ ಕಡಿಮೆ ಮಾಡ್ತಿಲ್ಲ ಕಣಮ್ಮ. ಅವಳು ಎದ್ಲಲ್ದು ಆಶಾ. ಅವಳು ಮಂತವಳೆ ಇದ್ದಾಳ, ಕಾಲೇಜಿಗೆ ಹೋದ್ಲ ಅವಳು. ಅಯ್ಯ ಮಗ, ಇನ್ನು ಎದ್ದಿರಲ್ ಕಣಮಗ ಅವಳು. ಅವರಮ್ಮ ಎದಳಮ್ಮೋ ಒತ್ತಾಯ್ತು ಎದಳಮ್ಮೋ ಅಂತ ಹೇಳ್ತಿದ್ಲು. ಇವಳು ಇನ್ನು ಎದ್ದಿರಲ್ ಕಣಮಗ. ಅಲೆ 8-8:15 ಆಗಿತ್ತು. ರೂಮಲ್ಲೇ ಮಲ್ಕೊಂಡಿದ್ಲು ಕಣಿ ಹೇಳು. ಅವಳು ಇನ್ನೇನು ಓದ್ತಾಳೆ. ನಂಗೆ ಗೊತ್ತಿಲ್ವೇನಮ್ಮ, ಬರೀ ಇವಳ್ದೇ ಅರ್ಧ ಉಬ್ಬು. ಹಿಂಗೆ ಉಬ್ಬತ್ಸಿ ಆ ಮಗಿಗೆ ಹಾಳು ಮಾಡಿ ಬಿಸಾಕ್ಬಿಟ್ಲು ಕಣಿ ಹೇಳು. ಬಿಡು ನನ್ನ ಹುಡುಗಿ, ನಾನು ಬೈತೀನಿ. ಮೊಬೈಲ್ ಇಟ್ಕೊಂಡ್ರೆ ಮೊಬೈಲ್ ಕೊಡ್ಸೋದು ಬೇಡ ಅಂತ ಹೇಳಿದ್ರೆ ಇಲ್ಲ. ಆ ಮಗಿಗೆ ಊರು ಸಾವುಕಾರ ಮಗಳು ಅವಳಿಗೆ ಏನು ಕಡಿಮೆ ಆಗೈತೆ? ಮೊಬೈಲ್ ಕೊಡಿಸ್ಬೇಕು, ಚೆನ್ನಾಗಿರೋದು ಕೊಡಿಸ್ಬೇಕು, 20,000 ಕೊಡಿಸ್ಬೇಕು, 30,000 ಕೊಡಿಸ್ಬೇಕು ಅಂತ ಕೊಡಿಸಿದ್ದು. ನಾನು ಬೇಡ ಅಂದ್ರೂ ಆಟ ಮಾಡಿ ಕೊಡಿಸ್ಬಿಟ್ಲು. ಮತ್ತೆ ತಿರಿ ಆ ಹುಡುಗಿ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ತಾಳೆ. ಇನ್ನೇನು ಓದೋದು ಬರೆಯೋದು ಏನು ಯೋಚನೆ ಇಲ್ಲ ಅವಳಿಗೆ. ಇನ್ನೇನು ಕಾಲೇಜಿಗೆ ದಿನ ಬಿಟ್ಟು ದಿನ ಹೋಗ್ತಾಳಂತೆ. ಇನ್ನೇನು ದರ್ದೈತೆ ನಮ್ಮ ಸಬ್ಜೆಕ್ಟ್ಗಳು ಫೇಲ್ ಆಗ್ದಂಗೆ ಇರುತ್ತೆ ನಮ್ಮ. ಕಷ್ಟಪಟ್ಟು ಓದಿರೆ ತಾನೆ ಸರಸ್ವತಿಯನ್ನು ಪುಕ್ಷಾಟೆ ಒಲಿಯುತ್ತಾ? ಕಷ್ಟಪಟ್ಟು ಓದಿರನೇ ಸರಸ್ವತಿ ತಾಯಿ ಒಲಿಯುತ್ತೆ. ಇವಳಿಗೆ ನಾನು ಚೆನ್ನಾಗಿ ದುಡ್ಡು ಕೊಡ್ತೀನಿ, ಇನ್ನೇನು ಅವ್ರ ಅಮ್ಮ ಕೊಟ್ಟು ಬಿಡ್ತಾಳೆ. ಕೊಟ್ಟು ಬಿಡ್ತಾಳೆ. ಇನ್ನೇನು ದುಡ್ಡಿನ ಚಿಂತೆ ಇಲ್ಲ, ಏನ್ರದ್ದು ಚಿಂತೆ ಇಲ್ಲ. ಅವನಿಗೂ ಬೈಕ್ ಕೊಡ್ಸಿದ್ದೀನಿ. ನನ್ನ ಮಗನಿಗೆ ಬೇಡ ಅಂದ್ರೂ ಬೈಕ್ ತಗೊಂಡ. ಇಬ್ರು ಹೆಂಗ್ ಬೇಕಂಗೆ ಮಜಾ ಉಡಾಯಿಸ್ತಿದ್ದಾರೆ. ಈ ಮಕ್ಕಳು ನನಗೆ ಕಷ್ಟಪಡ್ತಿದ್ದಾರೆ, ನನ್ನ ಕಷ್ಟ ನೋಡೋಕ್ಕಾಗ್ದಲೆ. ಏನು ಮಾಡೋದಂತ ಒಂದು ಗೊತ್ತಾಗ್ತಿಲ್ಲ. ಇರಲಿ, ನಾನು ಟೈಮ್ ಕಾಯ್ತೀನಿ. ನೋಡೋವರೆಗೆ ನೋಡ್ತೀನಿ. ನಾನು ಏನಂದ್ರೆ ನಿನ್ನ ಮಕ್ಕ ನೋಡ್ಕೊಂಡು ಸುಮ್ಮನಿದ್ದೀನಮ್ಮ ಇಷ್ಟು ದಿವಸ ನಾನು. ಮಗ, ವಯಸ್ಸಿಗೆ ಬಂದಿರೋ ಮಕ್ಳುಗಳು ಸುಮ್ಮನಿರಪ್ಪ. ಯಾರಿಗೂ ಏನು ಅನ್ನಕ್ಕೆ ಹೋಗ್ಬೇಡ. ನಿನ್ ಕರ್ತವ್ಯ ನೀನು ಮಾಡ್ತಿದ್ಯಾ ಕಣಿ ಹೇಳು. ಓದ್ರಪ್ಪ, ಬರೀರಪ್ಪ, ಬುದ್ಧಿ ಕಲೀರಪ್ಪ, ಬುದ್ಧಿವಂತರಾಗ್ರಪ್ಪ ಅಂತ ನೀನು ಹೇಳ್ತಿದೀಯಾ. ಆದ್ರೂ ನಿನ್ ಮಾತು ಕೇಳ್ತಿಲ್ಲ ಅವರು. ಹೆಂಗ್ ಬೇಕಂಗ ಅವ್ರ ಅಮ್ಮ ಕುಣಿಸ್ತಿದ್ದಾಳೆ. ಅವ್ರ ಅಮ್ಮಂಗೂ ಬುದ್ಧಿ ಬರ್ತಿಲ್ಲ ಇನ್ನು. ಅದೇಟ್ ಹೇಳಿದ್ರು ಅವ್ರ ಅಮ್ಮಂಗೂ ಬುದ್ಧಿ ಇಲ್ಲ, ಈ ಹುಡುಗರಿಗೂ ಬುದ್ಧಿ ಇಲ್ಲ. ಅವಳು ಶ್ರೀದೇವಿ ಚೆನ್ನಾಗಿ ಓದ್ಬಿಟ್ಟು ಅವಳು ದೊಡ್ಡ ಕೆಲಸ ತಗೊಳ್ಳಿ. ಇವನು ರಾಜ, ಇವನು ತಗೊಂಡ ರಾಜುನು. ಇವರಿಬ್ರು ನೋಡಿ ಬುದ್ಧಿ ಕಲಿತಾರಂದ್ರೆ ಅವ್ರ ಮೇಲೆ ಅವ್ರ ಬುದ್ಧಿ ಕಲಿತಿಲ್ ಕಣ್ ಮಗ. ಇನ್ನು ಹೊಟ್ಟೆ ಕಿಚ್ಚೆ ಪಡ್ತಿದ್ದಾರೆ. ಏನು ಮಾಡೋಣ ಹೇಳು. ಸರಿ ಕಣ, ಆಯ್ತು ಹೇಳಮ್ಮ. ಅಮ್ಮ ಇನ್ನೇನು ಬೇಜಾರು ಮಾಡ್ಕೊಬೇಡ, ಹೇಳು. ಇನ್ನೇನು ಅವಳು ಓದ್ತಿರೋ ರೇಂಜ್ ನೋಡಿದ್ರೆ ನಮ್ಮ ಶ್ರೀದೇವಿ ಒಳ್ಳೆ ಕೆಲಸನೇ ತಗೊಳ್ತಾಳೆ. ಅವಳು ಕೆಲಸ ತಗೊಂಡದಲ್ಲೇ ಏನಿರಲ್ಲ. ನೀನೇನು ಅವಳ ಬಗ್ಗೆ ಏನು ಚಿಂತೆ ಮಾಡಬೇಡ. ಅವಳೇನು ಕೆಲಸ ತಗೊಳ್ಳೇಬೇಕಂತ ಏನಿಲ್ಲ ಕಣಮ್ಮ. ನನ್ನ ಆಸೆ ಏನಂದರೆ, ಒಂದು ಊರು ಸಾವುಕಾರ ಮಗಳು ಅಂದಮೇಲೆ ಅವ್ರ ಅಮ್ಮ ಇರಿಲ್ಲ ಅಂದ್ರೂ ಕಷ್ಟಪಟ್ಟು ಮಗ ಓದಿಸಿರು. ಚೆನ್ನಾಗಿ ಓದಿಲ್ವ ಅವಳು ಮಗ, ಒಳ್ಳೆ ಬುದ್ಧಿವಂತರಾದ್ರು ಇಬ್ಬರಾಳನು ಅಂತ ನನಗೆ ಹೇಳ್ಬೇಕು ಜನಗಳು. ಅಷ್ಟೇ ಕಣಮ್ಮ ನಾನು ಆಸೆ ಪಡೋದು. ಅಲ್ಲ ಕಣಮ್ಮ, ಇಂಥವ ಇನ್ನೂ ಒಂದು ಮಾತು ಹೇಳೋಣ ಅಂದ್ಕೊಂಡಿದ್ದೆ. ಅವನು ರಾಜು ನನಗೇನು ಕಂಪ್ನಿಗೆ ಹೋಗೋಕ್ಕೆ ನನಗೇನು ಕಳ್ಸೋದಕ್ಕೇನು ಇಷ್ಟ ಇಲ್ಲ ಕಣಮ್ಮ. ಏನಂದ್ರೆ ಇಷ್ಟು ದಿವಸ ಏನು ಕಳಿಸ್ತೆ ಅಂದರೆ ಅವನಿಗೆ ಓದೋದಕ್ಕಾಗಲಿ ಒಂದು ಕೆಲಸ ಮಾಡೋದಕ್ಕಾಗಲಿ ಏನು ಕಳಿಸ್ದೆ ಅಂದರೆ ಊರು ಸಾವುಕಾರ ಮಗ ಒಳ್ಳೆ ಕಂಪ್ನಿಲೆಲ್ಲ ಕೆಲಸ ಮಾಡಿದ್ದಾನೆ ಅನ್ನೋ ಒಂದು ಮರ್ಯಾದೆ ಇರಲಿ ಅಂತ ಕಳಿಸಿದ್ದೆ. ಬಿಟ್ಟರೆ ನನಗೇನು ಅವ್ನು ಬೇರೆ ಕಡೆ ಹೋಗಿ ಕೆಲಸ ಮಾಡ್ಕೊಂಡೆ ದುಡ್ಕೊಂಬಂದು ಕೊಡ್ಬೇಕಂತ ಏನಿರಲಿಲ್ಲ ಕಣಮ್ಮ. ಆದರೆ ಚೆನ್ನಾಗಿ ಎಜುಕೇಷನ್ ಮಾಡ್ದೆ, ನಾನು ಓದಿಸ್ದಂಗೆ ನನ್ನ ಮಗ. ಅವನ ಬಗ್ಗೆನೂ ಏನು ಮಾತಾಡೋಂಗಿಲ್ಲ. ಅಂದರೆ ಇವಾಗ ಇಷ್ಟು ದಿವಸನೇ ಅವನು ಕಷ್ಟಪಟ್ಟಿದ್ದಾನೆ. ಈಗ ಸಾಕು ಕಣಮ್ಮ. ಈ ಕಡೆನೇನೋ ಒಂದು ಸ್ವಲ್ಪ ಅವನಿಂದೇನೋ ಅವ್ನು ಪೋಲಿ ನನ್ನ ಮಗ. ಅವನು ಇನ್ನೇನು ತೋಟದ ಕಡೆ ಎಲ್ಲ ನೋಡ್ಕೊಳಲ್ಲ. ನನ್ನ ಕೈಲೂ ಆಗಲ್ಲ ಕಣಮ್ಮ, ಮೇಂಟೈನ್ ಮಾಡೋಕೆ ಆಗ್ತಿಲ್ಲ. ಈ ಕಡೆ ತೋಟ, ಹೊಲ ಗದ್ದೆ ಈ ಕಡೆ ಎಲ್ಲ ನಂದಿದು ಆ ಫಾರಮ್ಗಳು ಅವೆಲ್ಲ ನೋಡೋಕೆ ಆಗ್ತಿಲ್ಲ ಕಣಮ್ಮ ನೋಡ್ಕೊಳಕ್ಕೆ. ಅದಕ್ಕತ್ಲಾಗಿ ಒಬ್ಬರು ಜವಾಬ್ದಾರಿ ಹುಡುಗರು ಬೇಕು. ಇಷ್ಟು ದಿವಸ ಅವನಿಗೆ ಈ ಕಡೆ ತೋಟದ ಕಡೆ ಎಲ್ಲ ಕರ್ಕೊಂಡಿಲ್ಲ. ಆದರೆ ಇವಾಗ ಒಂದು ಸ್ವಲ್ಪ ಜವಾಬ್ದಾರಿ ಕೊಡೋಣಂತ ಅವನಿಗೆ ಕರೆದು. ಏನಂದರೆ ಯಾಕ ನನಗೂ ಬಲು ಲಾಸ್ ಆಗಂಗೆ ಕಾಣ್ತೈತೆ ಕಣಮ್ಮ. ಎಲ್ಲ ಕಡೆ ನಾನೇ ಇದು ಮಾಡೋಕೆ ಆಗ್ತಿಲ್ಲ. ನನಗೆ ಯಾಕೆ ಅನುಮಾನ ಬರ್ತೈತೆ,
ಯಾಕ ಕೊಬ್ಬರಿನಲ್ಲಾಗಲಿ ಕಾಯಿ ಎಲ್ಲ ಕಳುವು ಆಗ್ತಿರಂಗಾಗುತ್ತೆ ತೋಟದಲ್ಲಿ ಅದೇನು ಅವತಾರಗಳು ಅಂತ ನನಗೊಂದು ಗೊತ್ತಾಗ್ತಿಲ್ಲ ಕಣಮ್ಮ. ಹಂಗಾಗಿ ನನಗೆ ಯಾಕ ಹೋದ್ಸಲಿ ಬಿದ್ದಿದ್ದು ಕಾಯಿ ಅಷ್ಟು ಈ ಸಲ ಬಿದ್ದಿಲ್ಲ ಕಣಮ್ಮ. ಏನು ಫಸಲು ಕಡಿಮೆ ಆಗಿದಾವೋ, ಏನು ಕಳ್ಳರ ಕಾಟ ಜಾಸ್ತಿ ಆಗಿದಾರೋ ಏನೂ ಗೊತ್ತಾಗ್ತಿಲ್ಲ ಕಣಮ್ಮ. ಹಂಗಾಗಿ ಸಾಕು ಕಣಮ್ಮ ಈಗ. ಒಂದು ಸ್ವಲ್ಪ ಅವನಿಗೆ ರಾಜುಗೆ ಕರೆದು ಒಂದು ಸ್ವಲ್ಪ ಜವಾಬ್ದಾರಿ ಕೊಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂದ್ಕೊಂಡಿದ್ದೆ ಇಷ್ಟು ದಿವಸ. ನೀನು ಸಿಕ್ಕಿರಲ್ಲ ನನಗೆ. ನೀನು ಮಾತಾಡಿದ್ರೆ ಇನ್ನೇನು ಅವಳು ಇದ್ದಾಳಲ್ಲ, ಅವಳಿಗೆ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಮಾತಾಡ್ತಿದ್ದೀನಿ ಕಣಮ್ಮ ಅಷ್ಟೇ. ಮೊದಲು ಕರಿಯೋಣ ತಡಿ. ನೀನು ಹೇಳ್ದಂಗೆ ರಾಜು ಕರಿತೀನಿ. ಹಿಂಗೆ ನೀನು ಬೇಡ ಕಣಪ್ಪ, ಸಾಕು ಕೆಲ್ಸಕ್ಕೆ ಹೋಗಿದ್ದು, ಕೆಲಸ ಏನು ಮಾಡಬೇಡ, ಬೇಡ ಕಡೆ ಎಲ್ಲೂ ಹೋಗ್ಬೇಡ, ಈ ಕಡೆನೇ ನಮ್ಮದೇ ಈ ಕಡೆ ನೋಡ್ಕೊಳೋದು ಬೇಕಾದಷ್ಟೈತೆ, ಒಂದು ಸ್ವಲ್ಪ ಬಂದು ಇವೆಲ್ಲ ನೋಡ್ಕೊಳಪ್ಪ, ಒಂದು ಸ್ವಲ್ಪ ಬೆಳೆ ಗಿಳೆ ಎಲ್ಲ ನೋಡ್ಕ ಅಂತ ಹೇಳ್ತೀನಿ. ನೋಡೋಣ ಅವನು ಹೆಂಗೆ ಮನ್ಸು ಮಾಡ್ತಾನೆ, ನೋಡ್ತೀನಿ ತಾಳಮ್ಮ ಮೊದಲು. ಅಲ್ಕಣ ಮಗ, ನೀನು ಊರ್ ಸಾವ್ಕಾರ ನೀನು. ಇಷ್ಟೊಂದೆಲ್ಲ ಕಷ್ಟಪಟ್ಟು ಇವೆಲ್ಲ ಉಳಿಸ್ಕೊಂಡಿದ್ಯಾ ನೀನು, ಇವೆಲ್ಲ ಕಷ್ಟಪಟ್ಟು ಮಾಡಿದ್ಯಾ. ಅಂತದ್ರಲ್ಲಿ ಎಲ್ಲದಕ್ಕೂ ನನಗೆ ಕೇಳ್ತೀಯಲ್ಲ ಮಗ. ನೀನು ಮಾಡೋದೆಲ್ಲ ಯಾವತ್ತೂ ಮುಂದಾಲೋಚನೆ ಮಾಡ್ಬಿಟ್ಟು ಏನು ತಪ್ಪು ಮಾಡೋದಂತ ನನಗೆ ಚೆನ್ನಾಗಿ ಗೊತ್ತು. ಕರೆದು ಅದೇನು ಮಾತಾಡ್ಬೇಕು ಮಾತಾಡಪ್ಪ. ನಾನು ಯಾವತ್ತಾದ್ರೂ ನೀನು ಮಾಡೋದನ್ನ ನಾನು ಬೇಡ ಅಂತ ಹೇಳಿದೀನಿ ಏನ್ ಮಗ? ನಿನಗೆ ಏನ್ ತೋಚುತ್ತೋ ಹೆಂಗ್ ತೋಚುತ್ತೋ ಹಂಗ್ ಮಾಡ್ ಮಗ. ಮೊದ್ಲು ಕರಿ ಅವನಿಗೆ ಮಾತಾಡೋಣಂತೆ ಇಬ್ರಾಳು. ಸರಿ ಕಣಮ್ಮ, ಆಯ್ತಾ, ಹಂಗೆ ಮಾಡ್ತೀನಿ.